ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯನ್ನ ಹಸಿಬರ ಪೀಡಿತ ಜಿಲ್ಲೆ ಅಂತ ಘೋಷಿಸಿ ಬೆಳೆ ಪರಿಹಾರ ಎಕರೆಗೆ ಕನಿಷ್ಠ 25,000 ಹೆಚ್ಚಿಸಿ ರೈತರ ಸಾಲ ಮನ್ನಾ ಮಾಡಿ ಹಾಗೂ ಯುದ್ಧೋಪಾದಿಯಲ್ಲಿ ಪ್ರವಾಹದ ಪರಿಹಾರ ಕ್ರಮವನ್ನು ಕೈಗೊಳ್ಳುವುದು ಸೇರಿ ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಹಾಗೂ ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಯಾದಗಿರಿ ಜಿಲ್ಲಾ ಸಮಿತಿಗಳು ಜಂಟಿಯಾಗಿ ಇಂದು ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ರೈತರಿಗೆ ಬೀಜ ಗೊಬ್ಬರ ಉಚಿತವಾಗಿ ವಿತರಣೆ ಮಾಡಲೇಬೇಕು. ರೈತರಿಗೆ ಉಚಿತವಾಗಿ ಬೀಜ ಗೊಬ್ಬರ ವಿತರಣೆ ಮಾಡಲೇಬೇಕು. ಎಸ್ಯುಸೆ ಕಮ್ಯುನಿಸ್ಟ್ ಜಿಂದಾಬಾದ್. ಸಂಕಷ್ಟದಲ್ಲಿರುವ ರೈತರಿಗೆ ಪರಿಹಾರ ನೀಡಲೇಬೇಕು. ಇನ್ನು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಎಸ್ಯುಸಿಐ ರಾಜ್ಯ ವಿಸ್ತೃತ ಸಮಿತಿ ಸದಸ್ಯರು ಆದ ಕೆ ಸೋಮಶೇಖರ್, ಈ ವರ್ಷದ ಮುಂಗಾರು ಪ್ರಾರಂಭವಾದಾಗ ಉತ್ತಮ ಮಳೆ ಆರಂಭಗೊಂಡಾಗ ರೈತರು ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿ ಇದ್ರು. ಆದರೆ ಕಳೆದ 3 ತಿಂಗಳಿನಿಂದ ಸುರಿದ ಮಳೆ ರೈತರ ಆಸೆಗೆ ತಣ್ಣೀರು ಎರಚಿದಂತಾಯಿತು. ಕೆಲ ದಿನಗಳ ಹಿಂದೆ ಬಿಟ್ಟು ಬಿಡದೆ ಸುರಿದ ಮಳೆ ಹಾಗೂ ಭೀಮಾ ನದಿ ಪ್ರವಾಹದಿಂದ ಬೆಳೆದು ನಿಂತಿದ್ದ ಬೆಳೆಗಳು ಎಲ್ಲವೂ ಕೂಡ ಜಲಾವೃತಗೊಂಡ ಪರಿಣಾಮ ರೈತರ ಬದುಕೆ ನೀರಲ್ಲಿ ಕೊಚ್ಚಿಕೊಂಡು ಹೋದಂತಾಗಿದೆ. ಆದರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರು ಮತ್ತು ಪ್ರವಾಹ ಸಂತ್ರಸ್ತರ ನೆರವಿಗೆ ಧಾವಿಸಬೇಕಾಗಿದ್ದ ಜನಪ್ರತಿನಿಧಿಗಳು, ಸರ್ಕಾರಗಳು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವುದನ್ನ, ಪ್ರವಾಹವನ್ನ ಬಳಸಿಕೊಳ್ತಾ ಇರುವುದು ಅತ್ಯಂತ ದುರಂತದ ಸಂಗತಿ ಅಂತ ಕಿಡಿಕಾರಿದ್ರು. ಮಳೆ ನೀರಿಂದ ಹಾನಿಯಾದ ಅಪಾರ ಪ್ರಮಾಣದ ಬೆಳೆಗಳು, ಜೀವ ಹಾನಿಗಳ ನಷ್ಟ ತುಂಬಿಸಲು ಕೇಂದ್ರ ಸರ್ಕಾರ ಈವರೆಗೂ ಮಾತನಾಡದೇ ಇರುವುದು ಖಂಡನೀಯ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾಯ್ದೆಯಲ್ಲಿ ಪರಿಹಾರ ಕೂಡ ಘೋಷಣೆ ಮಾಡಿಲ್ಲ. ಈ ಕುರಿತು ಬಗ್ಗೆ ಮಾತನಾಡಲು ಪ್ರಧಾನಮಂತ್ರಿ ಹಾಗೂ ಕೇಂದ್ರ ಗೃಹ ಸಚಿವರಿಗೆ ಸಮಯವಿದ್ದಂತೆ ಕಾಣ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇತ್ತ ರಾಜ್ಯ ಸರ್ಕಾರವು ಕೂಡ ಪ್ರವಾಹ ನಿಯಂತ್ರಣ ಹಾಗೂ ಸೂಕ್ತ ಬೆಳೆ ಪರಿಹಾರ ಘೋಷಣೆ ಮಾಡುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ರೈತರು ಕೃಷಿಗೆ ಮಾಡಿರುವ ಖರ್ಚಿಗೆ ತಕ್ಕಂತೆ ಪರಿಹಾರ ಘೋಷಣೆ ಮಾಡಿಲ್ಲ. ವೈಜ್ಞಾನಿಕ ಬೆಳೆ ಪರಿಹಾರ ಘೋಷಣೆ ಮಾಡುವುದು ಕೂಡ ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಎಚ್ಚರಿಸಿದ್ರು. ಇನ್ನೋರ್ವ ಮುಖಂಡ ಶರಣಗೌಡ ಗೂಗಲ್ ರವರು ಮಾತನಾಡಿ, ರೈತರು ಬೆಳೆದ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಿ ಖರೀದಿ ಕೇಂದ್ರವನ್ನ ಪ್ರಾರಂಭಿಸಿ ಖರೀದಿಸಬೇಕಾಗಿದ್ದ ಸರ್ಕಾರಗಳು ರೈತರ ಬಗೆಗಿನ ತೀವ್ರ ನಿರ್ಲಕ್ಷ್ಯದಿಂದಾಗಿ ಬಹುತೇಕ ರೈತ ತನ್ನ ಬೆಳೆಯನ್ನ ಮಾರಾಟ ಮಾಡಿದ ನಂತರ ನೇಪಥ್ಯಕ್ಕೆ ಖರೀದಿ ಕೇಂದ್ರ ತೆರೆಯುವ ಕ್ರಮ ಅತ್ಯಂತ ರೈತ ವಿರೋಧಿಯಾಗಿದೆ ಅಂತ ಜಿಲ್ಲಾಡಳಿತ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಾಗೂ ಜನಪ್ರತಿನಿಧಿಗಳು ಪರಸ್ಪರ ಕೆಸರೆರಚಾಟ ಬಿಟ್ಟು ಸೂಕ್ತ ಪರಿಹಾರ ಕೊಡಲು ಮುಂದಾಗಬೇಕು ಅಂತ ಎಚ್ಚರಿಸಿದ್ರು. ಯಾರು ರೈತರು ಲಾಸ್ ಆಗಿದೆ ಅಂತ ನಾವು ಗೈಡ್ಲೈನ್ಸ್ ಕೊಡ್ತಾರೆ. ಅವ್ರಿಗೆ ನಾವು ಪರಿಹಾರ ಎಲ್ಲ ಈ ಹಳ್ಳಿಗಳಲ್ಲಿ ಯಾರು ಹೋಗಿಲ್ಲ ಸರ್. ಇವರೆಲ್ಲ ಇಲ್ಲೇ ಸುತ್ತಮುತ್ತಿರೋರು ಇವರೆಲ್ಲ ನಮ್ಮದು ಜಾಯಿಂಟ್ ಸರ್ವಿಸೇ ಮಾಡ್ತಾ ಇದ್ದಾರೆ. ನಮ್ಮ ಅಗ್ರಿಕಲ್ಚರ್, ರೆವಿನ್ಯೂ ಮತ್ತು ಹಾರ್ಟಿಕಲ್ಚರ್ ಇಲಾಖೆಯಿಂದ ಜಾಯಿಂಟ್ ಸರ್ವಿಸ್ ಮಾಡ್ತಾ ಇದ್ದಾರೆ. 6 ಕಡೆ ಹೋಗಿಲ್ಲ ಸರ್. ನೋಡಿ ಸರ್, ನಮ್ಮ ಗಮನಕ್ಕೆ ಇರಬೇಕಂತ ನೀವು ಈ ಹಳ್ಳಿಗಳಲ್ಲಿ ಬರ್ತೀವಿ ನಾವು. ಇಲ್ಲೇ ಹಳ್ಳಿಗಳಲ್ಲೆಲ್ಲ ಒಂದು ಸರ್ವೇನೇ ಇಲ್ಲ ಸರ್. ಒಂದು ಸಲ ಇನ್ನೊಂದು ಸಲ ನಾವು ವಿವೇಗೌಡರು ಕಂದಾಯ ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.